ಹಲೋ ಸವಿತಾ, ಏನು ಮಾಡ್ತಾ ಇದ್ದೀರಾ ಇವತ್ತು ತಿಂಡಿ? ಇವತ್ತು ನೀವು ಬಂದಿದ್ದೀರಲ್ಲ, ಸ್ಪೆಷಲ್ ಆಗಿ ಜೋಳದ ರೊಟ್ಟಿ ಮಾಡ್ತಾ ಇದ್ದೀನಿ. ಸೂಪರ್ ಸೂಪರ್. ಹೆಂಗೆ ಮಾಡಿದ್ರಿ ಅದು? ಫಸ್ಟ್ ಹೆಂಗೆ ಕಲ್ಸ್ಕೊಂಡ್ರಿ ಸವಿತಾ? ಅದಕ್ಕೆ ಒಂದು ದೊಡ್ಡ ಲೋಟದಲ್ಲಿ 1 ಲೋಟ ಹಿಟ್ಟಿಗೆ 1.5 ಲೋಟ ನೀರನ್ನು ಗ್ಯಾಸ್ ಮೇಲೆ ಕುದಿಯಕ್ಕೆ ಇಡಬೇಕು. ಅದಕ್ಕೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದು ಕುದಿತಾ ಇರುತ್ತಲ್ಲ, ಆವಾಗ ಈ 1 ಲೋಟ ಹಿಟ್ಟನ್ನು ಹಾಕಿ ಚೆನ್ನಾಗಿ ತಿರ್ಸ್ಕೋಬೇಕು. ಅದು ಸ್ವಲ್ಪ ಅಂಟು ಬರುತ್ತೆ. ಆವಾಗ ಗ್ಯಾಸನ್ನು ಆಫ್ ಮಾಡಿಬಿಡ್ಬೇಕು. ಆಫ್ ಮಾಡಬೇಕು. ಕಸಿದ ಹಿಟ್ಟಿಗೆ ಸ್ವಲ್ಪ ಒಣ ಹಿಟ್ಟನ್ನು ಸ್ವಲ್ಪ ಒಣ ಹಿಟ್ಟು ತಗೊಂಡು ಒಂದೇ ಚೂರು ತಣ್ಣೀರು ಮಿಕ್ಸ್ ಮಾಡ್ಬೇಕಾದ್ರೆ ಒಂಚೂರು ಅಂದ್ರೆ ನಮ್ಮ ಕೈಗೆ ಸ್ವಲ್ಪ ಗ್ರಿಪ್ ಬರೋಕ್ಕೋಸ್ಕರ. ಆಮೇಲೆ ಆ ಹಿಟ್ಟನ್ನು ಚೆನ್ನಾಗಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಹಿಟ್ಟಿನ ಥರನಾ? ಅಕ್ಕಿ ರೊಟ್ಟಿ ಥರನೇ, ಆದರೆ ಇದನ್ನು ಸ್ವಲ್ಪ ಚೆನ್ನಾಗಿ ನಾದಬೇಕು. ಸವಿತಾ, ಹಿಟ್ಟು ನಾದದು ಅಂದ್ರೆ ಹೀಗೆನಾ? ಇದು ಈ ರೀತಿ ಹಿಂಗೆ ಮಾಡಿ ಚೆನ್ನಾಗಿ ನಾದ್ಕೋಬೇಕು. ಅವಾಗ ರೊಟ್ಟಿ ಸುತ್ತ ಬಿರಿ ಬರೋದಿಲ್ಲ, ಒಡೆಯೋದಿಲ್ಲ. ಅವಾಗ ರೊಟ್ಟಿ ಸೀದಾ ಬರುತ್ತೆ, ತೆಳ್ಳಗಾಗಿ ಚಂದ ಬರುತ್ತೆ. ಕೈಯಲ್ಲೂ ಮಾಡ್ಬೋದು ತಟ್ಟಿ, ಇಲ್ಲ ಚಪಾತಿ ಕೋಲಿಂದನೂ ಲಟ್ಸ್ಬೋದಾ? ಸವಿತಾ, ಶುರು ಮಾಡಿಬಿಟ್ರಲ್ಲ. ಎಷ್ಟು ದಪ್ಪ ಉಂಡೆ ತಗೊಂಡ್ರಿ? ನಾದಿದ ಹಿಟ್ಟಿತ್ತಲ್ಲ, ಆ ಹಿಟ್ಟನ್ನ ನಮ್ಗೊಂದು ರೊಟ್ಟಿಗೆ ಎಷ್ಟು ಅಳತೆ ಹಿಟ್ಟು ಬೇಕು ಅಂತ ಒಂದು ಉಂಡೆನ ಈ ತರ ಒಂದು ಅಳತೆ ಅಂದಾಜ್ ಮೇಲೆ ತಗೊಂಡ್ಬಿಟ್ಟು ಅಡಿಗಡೆ ಸ್ವಲ್ಪ ಹಿಟ್ಟು ಹಾಕೊಂಡು ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೋಬೇಕು. ಕೈಯಲ್ಲಿ ಒಂದು ಸ್ವಲ್ಪ ಅಗಲ ಮಾಡ್ಕೊಂಡು, ಇಲ್ಲ ಕೈಯೆಲ್ಲ ದೊಡ್ಡದು ಮಾಡೋದಿದ್ರೆ ಮಾಡ್ಬೋದು. ತಟ್ಟಿ ಹಿಂಗೆ 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 ತಟ್ಟಿ ದೊಡ್ಡದು ಮಾಡ್ಬೋದು. ನಾವೇನ್ ಮಾಡ್ತೀವಿ, ಸ್ವಲ್ಪ ಫಾಸ್ಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ಚಪಾತಿ ಲಟ್ಟಣಿಗೆಯಿಂದ ಕ್ಲೀನಾಗಿ ಉಟ್ಬೇಕು. ನಮ್ಗೆ ಎಷ್ಟು ಅಳತೆ ಬೇಕು ಕ್ಲೀನಾಗಿ ಹಿಂಗೆ ಉಟ್ಬೇಕು. ಚೆನ್ನಾಗಿ ನಾದಿರೋದ್ರಿಂದ ನಾವು ಹೇಗೆ ಉದ್ದುತ್ತೀವಿ ಸೇಮ್ ಚಪಾತಿ ತರ ಬರುತ್ತೆ. ಸೂಪರ್ ಆಯ್ತು, ಚೆನ್ನಾಗಿ ಕಾಣ್ತಿದೆ ಸವಿತಾ. ಚಪಾತಿ ತರ ಉತ್ಕೋಬೇಕು. ಇದೇ ತರ ಎಲ್ಲ ಉಂಡೆನು ಹೀಗೆ ಮಾಡ್ಕೊಂಡು ಇಟ್ಕೊಂಡು ರೊಟ್ಟಿ ಬೇಯಿಸ್ಬೇಕು. ಹಂಚ್ ಕಾಯ್ತಾ ಸವಿತಾ? ಹಾಕ್ತಾ ಇದ್ದೀರಾ? ಕಾದಿದೆ, ರೊಟ್ಟಿ ಹಾಕ್ತಾ ಇದ್ದೀನಿ. ಹಾಕಿದ ತಕ್ಷಣ ಅದಕ್ಕೋಸ್ಕರನೇ ಒಂದು ರೊಟ್ಟಿಗೆ ಒಂದು ಬಟ್ಟೆ ಇರುತ್ತೆ, ರೊಟ್ಟಿ ಬಟ್ಟೆ. ಅದರಲ್ಲಿ ಹಿಂಗೆ ಒರೆಸ್ಕೋಬೇಕು. ಒದ್ದೆ ಮಾಡ್ಕೊಬೇಕಾ? ಒದ್ದೆ ಮಾಡ್ಕೊಂಡು ಹೀಗೆ ಒರೆಸ್ಕೋಬೇಕು. ಒರೆಸ್ಕೊಂಡು ತಕ್ಷಣ ಚೂರು ಬಿಸಿ ತಾಗ್ತಿದ್ದಂಗೆ ಎತ್ತಬೇಕಾ? ಈ ತರ ಸೂಪರ್. ಸ್ವಲ್ಪ ಹೀಟೊಳಗೆ ಹಿಂಗೆ ಮಾಡ್ತಾ ಇರಬೇಕು. ಅವಾಗ ಚೆನ್ನಾಗಿ ಉಬ್ಬಿ ಬರುತ್ತೆ. ಆ ಕಡೆ ನೋಡಿ, ಇಲ್ಲಿ ಬೀನ್ಸ್ ಪಲ್ಯ ರೆಡಿ ಆಗಿದೆ. ಬೀನ್ಸಿನ ಪಲ್ಯ ರೆಡಿ ಆಗಿದೆ. ಈ ಕಡೆ ರೊಟ್ಟಿ ಆಗ್ತಾ ಇದೆ. ಇದೆಲ್ಲ ಆದ್ಮೇಲೆ ಬಿಸಿ ಬಿಸಿ ರೊಟ್ಟಿ ತಿನ್ನೋಣ. ಇದನ್ನೀಗ ಅಲ್ಲಿಗೆ ಕಾಯ್ತಾ ಇದೆ. ಫಸ್ಟ್ ಒಂದು ರೊಟ್ಟಿ ಸ್ವಲ್ಪ ನಿಧಾನ ಆಗುತ್ತಾ? ಎರಡನೇ ರೊಟ್ಟಿ ಫಾಸ್ಟ್ ಆಗುತ್ತೆ. ಎರಡನೇ ರೊಟ್ಟಿ ಆಗ್ತೈತಾ? ಸೇಮ್ ಅದೇ ತರ ಹಾಕ್ಬಿಟ್ಟು ಮೇಲೆ ನೀರು ಒರೆಸಿ ಆಮೇಲೆ ಅದನ್ನ ಸೇಮ್ ಹಂಗೆ ಮಾಡ್ಬೇಕಾ? ಎಲ್ಲದೂ ಸೇಮ್ ಅದೇ ತರ ಮಾಡೋದು. ಈ ತರ ಮಾಡ್ತಾ ಇದ್ರೆ ಸ್ವಲ್ಪ ರೊಟ್ಟಿ ಉಬ್ಬಿ ಬರುತ್ತೆ, ಸ್ಮೂತ್ ಆಗಿ ಚೆನ್ನಾಗಿ ಬರುತ್ತೆ. ಅಲ್ಲಿ ಉಬ್ಬುತ್ತಾ ಇದೆ. ಆರೋಗ್ಯಕ್ಕೆ ತುಂಬಾ ಒಳ್ಳೇದು. ಅದರಿಂದ ಸ್ವಲ್ಪ ನಮ್ಮನೇಲಿ ಅವಾಗ ರೊಟ್ಟಿ ಮಾಡ್ತಾನೆ ಇರ್ತೀವಿ. ಹೌದಾ? ಸವಿತಾ, ರೊಟ್ಟಿ ತಯಾರ? ಜೋಳದ ರೊಟ್ಟಿ ರೆಡಿ ಆಗಿದೆ. ನಾ ಸ್ವಲ್ಪ ಟೇಸ್ಟ್ ಹೇಳಲ್ಲ ಸವಿತಾ? ಮನೆಗೆ ಹೋದ್ಮೇಲೆ ನೀವು ಜೋಳದ ರೊಟ್ಟಿ ಮಾಡಿ. ಆಯ್ತು, ಮಾಡ್ತೀನಿ. ಸೂಪರ್, ಟ್ರೈ ಮಾಡಿ, ಬರುತ್ತೆ. ಸೂಪರ್ ಸವಿತಾ.